ರಾತ್ರಿ ಇವಾಗ 8:20 ಆಗಕ್ಕೆ ಬಂದತ್ರಿ ಟೈಮ್. ಸೊ ಇವತ್ತಂತ್ರ ನಳ ಬಂದತ್ರಿ. ಭಾಳ ಅಂದ್ರೆ ಭಾಳ ಸುಸ್ತಾಗ್ಬಿಟ್ಟತ್ರಿ. ಯಾಕಂತ ಹೇಳಿದ್ರ ಇವತ್ತು ಮನೇನ ಎಲ್ಲ ಕ್ಲೀನ್ ಮಾಡಿದ್ವಿ, ಮತ್ತು ಹಾಸಿಗೆ ಎಲ್ಲ ಒಗದು ಹಾಕಿದಿರಿ. ಮೇಲ್ಗಡೆ ಹೋಗಿ ಅವ್ನು ತೊಗೊಂಡು ಹೋಗಿ ಒಣ ಹಾಕಿ ಮತ್ತು ಒಣ ಹಾಕಿದೆ ರೀ, ಮಳೆ ಬಂದುಬಿಡ್ತೀರಿ. ಮತ್ತು ಅವನ್ನೆಲ್ಲ ತೊಗೊಂಬರೋದು ಅನ್ನೋದ್ರ ಮೇಲೆ ತಳಗ ಹತ್ತದ್ರೊಳಗೆ ಕಾಲೆಲ್ಲ ನೋಯಾಕತ್ಬಿಟ್ಟವ್ರಿ ಇವತ್ತು. ಸೊ ಹಾಗಾಗಿ ಈಗ ಮತ್ತು ರಾತ್ರಿ ಏನಪ್ಪ ಅಂತ ಹೇಳಿದ್ರೆ ಅಡುಗೆನೂ ಸ್ಟಾರ್ಟ್ ಮಾಡ್ಬೇಕಲ್ರಿ. ಈಗ ಅಡುಗೆ ಅರ್ಧ ಮಾಡೀನಿ, ಇನ್ನು ಅರ್ಧ ಅಮ್ಮ ಬಂದ ಮೇಲೆನೆ ಅಂದ್ರೆ ರೊಟ್ಟಿ ಅಷ್ಟ ಮಾಡ್ಬೇಕ್ರಿ ಅಮ್ಮ ಬಂದಮೇಲೆ. ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ ನಮ್ಮ ತಮ್ಮನ ಮಕ್ಕೊಂಬಿಟ್ಟಾಳ್ರಿ. ಯಾಕಂತ ಹೇಳಿದ್ರೆ ಪಾಪ ಅವಳಿಗೆ ಬಾಯಿ ಒಳಗೆ ಸಣ್ಣ ಸಣ್ಣ ಗುಳ್ಳೆ ಎದ್ಬಿಟ್ಟವ್ರಿ. ಅವು ಹೀಟಿನ ಗುಳ್ಳೆ ಐತೋ ಏನೋ ಗೊತ್ತಿಲ್ಲ ರೀ. ಬೆಳಗ್ಗೆಲಿಂತ್ರ ಖಾರದ್ದು ಏನು ಊಟನ ಮಾಡಿಲ್ರಿ ಅವಳು ಮೊದಲ ಹಾಲು ಸಕ್ಕರೆ ಅನ್ನನ ಊಟ ಏನು ಮಾಡಂಗೆ ಇಲ್ರಿ. ಇವತ್ತು ಜುಲ್ಮಿ ಮಾಡಿ ನಾನು ಸುಮ್ಮನೆ ಉಪವಾಸ ಇರ್ತಾಳ ಅಂಥೇಳಿ ಅನ್ನ ಹಾಲು ಸಕ್ಕರೆ ಹಾಕಿ ಊಟ ಮಾಡಿಸಿದ್ದೆ ರೀ ಮಧ್ಯಾಹ್ನ ಅಷ್ಟ. ಅದು ಸ್ವಲ್ಪ ಉಂಡಿದ್ಲಿ ರೀ. ಇವಾಗನ್ನ ಸ್ವಲ್ಪ ಊಟ ಮಾಡಿ ಮುಕ್ಕೊಂದಾಳ್ರಿ. ಏನಾದ್ರೂ ತಿನ್ನ ಅಂದ್ರೆ ನನಗೇನು ತಿನ್ನಕ್ಕೆ ಬರೋಲ್ತು ಮಮ್ಮಿ, ಬಾಯಿ ಭಾಳ ಉರಿ ಆತತ್ ನನಗೆ ಅಂತಂದು ಹೇಳಕತ್ತಾಳ್ರಿ. ಸೊ ನೋಡ್ತೀನಿ ರೀ, ಅಮ್ಮನ ಕಡೆ ಅದು ಒಂದು ಔಷಧ ಐತ್ರಿ, ಅಲ್ಲಿ ಅಮ್ಮಗೂ ಹಂಗಾಗಿತ್ತು ರೀ. ಈಗ ಔಷಧ ಬರ್ಸ್ಕೊಂಬಂದಿದ್ರಿ ಅಲ್ಲಿ, ಅದನ್ನು ಹಚ್ತೀನಿ ರೀ. ಅಂದ್ರೆ ಸಣ್ಣ ಮಕ್ಳು ಹಚ್ಕೋಬೋದು ಅಂತ ಹೇಳಿದ್ರಿ ಅವಾಗಲೇ ಡಾಕ್ಟ್ರ್ ರೀ. ಅಮ್ಮ ತೋರಿಸ್ಕೊಂಬಂದ್ವಲ್ರಿ, ಅವಾಗ ಹೇಳಿದ್ರು ಮನೆ ಒಳಗೆ ಸಣ್ಣರಾಗಲಿ ದೊಡ್ಡರಾಗಲಿ ಏನಾದರೂ ಬಾಯಿ ಒಳಗೆ ನೋವು ಗುಳ್ಳೆ ಆತು ಅಂದ್ರೆ ಹಚ್ಕೋಬೋದು ಅಂತ ಹೇಳಿದ್ರಿ ಅವರು. ಅದು ಅಮ್ಮನ ಕಡೆ ಐತನ ಕೇಳ್ತೀನಿ ರೀ ನಾನು. ಅದನ್ನ ಇವತ್ತು ರಾತ್ರಿ ಹಚ್ತೀನಿ ರೀ. ನಾಳೆ ಏನಾದ್ರೆ ಕಡಿಮೆ ಆತಂದ್ರೆ ಬಿಡ್ತೀನಿ, ಅದನ್ನ ಕಂಟಿನ್ಯೂ ಮಾಡ್ತೀನಿ ರೀ. ಕಡಿಮೆ ಆಗಲಿಲ್ಲ ಅಂದ್ರೆ ನಾಳೆ ಅವಳಿಗೆ ದವಾಖಾನೆ ಕರ್ಕೊಂಡು ಹೋಗ್ತೀನಿ ರೀ ಫ್ರೆಂಡ್ಸ. ಪಾಪ ಅವಳು ಮಾಡೋದು ನನಗಂತ್ರ ನೋಡೋಕೆ ಆಗಂಗಿಲ್ಲ ರೀ, ಆ ಪರಿ ಮಾಡಾಕತ್ತಾಳದು ಗುಳ್ಳಿಯಾಗಿ. ಸೊ ಅವು ಯಾಕಾರ ಆದ್ಮೇಲೆ ಪಾಪ ಅವಳಿಗೆ ಅನ್ಸಾಕತ್ ಬಿಡತ್ತೆ ನನಗಂತ್ರ. ಇವಾಗ ನೋಡ್ರಿ ಪಾಪ ಮಕ್ಕೊಂದ ಬಿಟ್ಟಾಳ್ರಿ. ಇಲ್ಲ 10 ಗಂಟೆ ಆದ್ರೂ ಮಕ್ಕೊಳಂಗಿಲ್ಲ ಅವಳು. ನನ್ನ ಜೋಡಿನ ಊಟ ಮಾಡಿ ಮಾತಾಡಿ ಎಲ್ಲ ಮಕ್ಕೊಂತಿತ್ರಿ ಪಾಪ. ಇವಾಗ ನೋಡ್ರಿ ಇವತ್ತು ಜಲ್ದಿನ ಮಕ್ಕೊಂಬಿಟ್ಟಾಳ್ರಿ. ಮಕ್ಕೊಂದ ಇವಾಗ ಅರ್ಧ ತಾಸು ಆತೇನ್ರಿ. ಅವಳು ಮೈನೂ ಸ್ವಲ್ಪ ಬಿಸಿ ಆಗ್ಬಿಟ್ಟತ್ರಿ ಪಾಪ. ನೋಡ್ರಿ ಫ್ರೆಂಡ್ಸ್ ಹೆಂಗೆ ಆಗ್ಬಿಟ್ಟತ್ ಪಾಪ, ಬಾಯಿ ತಕ್ಕೊಂಡ ಮಕ್ಕೊಂಬಿಟ್ಟತ್ರಿಪ್ಪ. ನನಗಂತ್ರ ಜೀವ ಅಷ್ಟು ಚುರುಚುರನಾಗತ್ತೈತೆ ನೋಡ್ರಿ. ಏನ್ ಮಾಡಾಕತ್ತಿ? ತತ್ತಿ ಸಾರು ರೀ. ತತ್ತಿ ಸಾರು. ನಮ್ಮ ಮನ್ಯಾಗ ಇರೋದು 11 ಮಂದಿ. ಈಗ ತತ್ತಿ ಎಷ್ಟು ಹಾಕಾಕತ್ತಿ ಸುಮ್ಮನೆ? ತತ್ತಿ 6 ಅದಾವ್ರಿ. ಅದ್ರಾಗ ಒಂದ್ ಅಮ್ಮ ಬಾಬಾ 2 ಅಮ್ಮ ಬಾಬಾಗ ಒಂದಂದ್ರಿ. ಉಳ್ಕಿದಾಗ ಅಷ್ಟ್ರ ಹಂಚ್ಕೊಂಡು ಊಟ ಮಾಡಾದ್ರಿ. ನಾ ಅಂತೂ ಊಟ ಮಾಡಂಗಿಲ್ಲ. ಯಾಕಂತ ಹೇಳಿದ್ರೆ ನಾ ಊಟ ಮಾಡೀನಿ. ಇನ್ನೂ ಸ್ವಲ್ಪ ಮಾಡಂತವ್ರಿ. ಬೇಡ ಬೇಡ ಸಾಕು. ಈಗ ತಮ್ಮನೂ ಊಟ ಮಾಡಂಗಿಲ್ಲ, ತಮ್ಮನ ಮುಕ್ಕೊಂಡಾಳೆ. ಈಗ ಊಟ ಮಾಡೋರು ಯಾರಪ್ಪ ಆದ್ರ ಅಂತ ಹೇಳಿದ್ರೆ ನೀನು, ನಮ್ಮ ಅವ್ವಾರ, ನಮ್ಮ ಅಪ್ಪಾರ, ನಮ್ಮ ಬಾಬ್ಯಾರ, ಸಂಜೆ ಮುಂಡಾಳ ಆಕಿನ ಈಗ ಊಟ ಮಾಡ್ತಾರ ಎಲ್ಲ ಗೊತ್ತಿಲ್ಲ. ಅದು ಇದು ತಿಂದಿರ್ತಾಳ ಆಕಿನ. ಹೌದು, ಎಲ್ಲಾರು ಉಣ್ತೀವಂದ್ರ ಹಂಚ್ಕೊಂಡ್ ಊಟ ಮಾಡದ್ರಿ. ಹೌದು, ಯಾರು ಮುಕ್ಕೊಂಡಿರ್ತಾರ ಅವ್ರ ಪಲ್ಲಿಂದ ನಾನೇ ತಿಂದಿರ್ತೀನಿ. ಹೌದಾ? ಮತ್ತೆ ಮಾಡ್ಬೇಕ್ರಿ, ಹೌದಿಲ್ರಿ? ಹೌದು ಹೌದು. ಅವ್ರ ಎದ್ರ ಅವ್ರಿಗೆ ಖುಷಿ ಇರ್ತತ್ರಿ, ತತ್ತಿ ಊಟ ಮಾಡ್ತೀವಲ್ಲ ಅಂತೇಳಿ. ಅವ್ರ ಮುಖಂಡ್ರ ನನಗ್ ಖುಷಿ ಇರ್ತತ್ರಿ. ತಮ್ಮನ ಎದ್ದಲ್ರಿ. ಏ ತಮ್ಮನ್ನ ಮತ್ತೊಂದು ತಮ್ಮನ್ನ ಬಾ ಇಲ್ಲಿ. ಊಟ ಮಾಡ್ತಿದ್ಲಕಿ ಬಾಳ ಗುಳೇದ್ ಬಿಡ ಪಾಪ ಬಾಯಿ ಒಳಗ. ಹೌದನ? ಈಗ ಅಮ್ಮ ಬಂದಂದ್ರ ಔಷಧ ಹಚ್ಚಬೇಕ್ರಿ ಪಾಪ. ಅಷ್ಟ ಬಿಡೋದ್ ಬಿಟ್ಟ, ಯಾಕಂದ್ರ ಫುಲ್ ಕೆಂಪಾಗ್ಬಿಡತಕಿ ಬಾಯೆಲ್ಲ. ಔಷಧ ಚಲೋ ಐತಂತ್ರಿ ಅದು ಅಮ್ಮ ಕಡೆ ಇದ್ದದ ಹಚ್ತೇನೆ. ನಾ ಇವತ್ತೊಂದಿನ ರಾತ್ರಿ ನೈಟ್ ನೋಡ್ತೇನ್ರಿ, ಕಡಿಮೆ ಮಾತ್ರ ಚಲೋ ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಕರ್ಕೊಂಡ್ ಹೋಗಿರ್ತೈತಿ ದವಾಖಾನೆ. ಮೊದಲು ಹೋಗ್ಬಾ. ಮಕ್ಕಳಿಗೆ ಮಾತ್ರ ಸುಮ್ಮನೆ ಕೇರ್ಲೆಸ್ ಮಾಡಬಾರ್ದ. ನಾ ಅಂತ್ರ ಕೇರ್ಲೆಸ್ ಮಾಡಂಗಿಲ್ರಿಪ್ಪ. ನಮ್ ತಮ್ಮನಾಗಂದ್ರ ಕೇರ್ಲೆಸ್ ಮಾಡಂಗಿಲ್ರಿ ನಾನು. ಫಸ್ಟ್ ಹೋಗ್ಬರ್ರಿ, ದೊಡ್ಡ ಹೋಗ್ಬರ್ರಿ. ಹೌದಲ್ಲ? ಆಯ್ತು. ಹಂಗಂದ್ರೆ ನಿಮ್ದು ಅಡಿಗೆ ಎಲ್ಲ ಕಂಪ್ಲೀಟ್ ಆಗೈತಿ ಈಗ? ಹೌದಾ? ಆದ ರೊಟ್ಟಿ ಚಾಲು ಮಾಡೋದು ನೀನು ಅಮ್ಮ ಬಂದ್ಮ್ಯಾಗ, ಹೌದಲ್ಲ? ಆಯ್ತು ಆಯ್ತು ಆಯ್ತು. ತಡಿ ತವನ ಬಂದೆ. ತವನ ಏನದ? ತವನ ಡ್ರಾಪ್ ಮಾಡ್ತಾಳಂತೆ. ತವನ ತವನ್ನ ನಿಂದ ಆಟೋ ಒಳಗೆ ನಾವು ಕುಂದ್ರಾಕ್ ಬರಂಗಿಲ್ಲ. ನಿಂದ ಆಟೋ ಭಾಳ ಸೊಂದೈತಿ ತಮ್ಮನ್ನ. ನೋಡಲ್ಲಿ ನಿನ್ನ ಆಟೋ ಭಾಳ ಅಂದ್ರೆ ಭಾಳ ಸೊಂದೈತಿ.
ಆತ ಸುಮ್ಮನೆ ನೀ ಅಡಿಗೆ ಮಾಡೋದಿಲ್ಲ ಅಡಿಗೆ ಎಲ್ಲ ಆಗೈತಿ ರೊಟ್ಟಿ ಒಂದು ಮಾಡಿದ್ರೆ ಮುಗಿತಾನೆ ಈಗ ಆಯ್ತು ಮಾಡಿ ಹಾಸಾಕ ಸ್ಟಾರ್ಟ್ ಮಾಡಿದಿ ನಮ್ಮ ಮನ್ಯಾಗ ಎಲ್ಲರೂ ಮುಕ್ಕೋಬೇಕಂತ ಹೇಳಿದ್ರು ಸುಮ್ಮನೆ ಎಷ್ಟು ಟೈಮ್ ಆಕೈತಿ 11 ಗಂಟೆ ಅಂಗಡಿ ಹಚ್ಚಿ ನಮ್ಮ ವಾರ ಬರ್ಬೇಕು ಇಲ್ಲ ತಮ್ಮನ್ನ ನೀ ಅಷ್ಟ ಆಟ ಆಡೋದು ತಮ್ಮನ್ನ ಅದು ಸುಮ್ಮನೆ ಟೋಟಲ್ ನಾವು ಮುಕ್ಕೋಬೇಕಂತ ಹೇಳಿದ್ರೆ 11 ಗಂಟೆ ಆಕೈತಿ ರಾತ್ರಿ ಅಮ್ಮ ಬರ್ಬೇಕ್ರಿ ಅಮ್ಮ ಬಂದ್ಮೇಲೆ ಎಲ್ಲಾರು ಕುತ್ಕೊಂಡ್ ಊಟ ಮಾಡ್ಬೇಕ್ರಿ ಊಟ ಮಾಡಿದ್ಮೇಲೆ ಎಲ್ಲ ಎತ್ತಿಟ್ಟು ಅವನ್ನೆಲ್ಲ ಮುಚ್ಚಿಟ್ಟು ಮತ್ತೆ ಉಳಿದು ಬಿಸಿ ಮಾಡಿಟ್ಟು ಮುಕ್ಕೋಬೇಕಂದ್ರೆ 11 ಗಂಟೆ ಆಗತ್ರಿ ಆಯ್ತು ಈಗ ಅಮ್ಮಂದೇ ಭೇಟಿ ಹೋದ ನೆಕ್ಸ್ಟ್ ಈಗ ಅಮ್ಮ ಬಂದಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕುಂತು ಊಟ ಮಾಡಿ ಮಲ್ಕೊಂಬಿಡೋದು ಆಯ್ತು ಹಾಸ್ನಿ ಸಾನಿಯಾ ಅದ್ನೇನ್ ಮಾಡಾಕತ್ತೀನಿ ಮಣ್ಣು ತಗೊಂಡ ಸಣ್ಣಕಿನ್ನಿ ನಮ್ಮ ಮಣ್ಣಿಗೆ ತಗೊಂಡು ಆಟ ಆಡಕ ಹೋಮ್ವರ್ಕ್ ಮನೆ ಕೆಲಸ ಏನಾರು ಮಾಡೋದು ಬಿಟ್ಟ ಮನೆ ಕೆಲಸ ನೀವು ಅದಿರಲ್ಲ ಮಾಡಕ್ಕೆ ನೀನು ನಾನು ಆಟ ಆಡ ಪಡ್ಡ ಅಂತ ಒಂದು ಕೊಟ್ಟನಂದ್ರೆ ಮಕ್ಕಳಿಗೆ ಹೊಡ್ಯಾಂಗ ನೀನ ಸರಳ ಬಂದು ಕೆಲಸ ಮಾಡ್ತೀಗ ಮನೆ ಕೆಲಸನ ಹೋಗಿ ನೀನು ಕೆಳಗೆ ಹೋಗಿ ಅದ್ರಾಗೇನು ಅಡ್ಗೆ ಸಾಮಾನು ಮಾಡ್ಕೊಳಕತ್ತೇನೆ ನೀನೀಗ ತಮೇಲೆ ನೋಡೋಣ ಅದು ಮಣ್ಣು ಎಂಥ ಮಣ್ಣದ ಎರೆಮಣ್ಣು ತೊಗೊಂಬಂದಿದ್ರಿ ನೀವು ಕಲಿಸ್ಕೊಂಡೆ ನಾ ಅದು ಒಣದೈತಿ ತಮೇಲೆ ನೋಡೋಣ ಹಳಕಳಕೈತದ ಅಳಕಳಕ್ ಇರಬಾರ್ದದ ಅಳಕಳಗ ಇರ್ಬೇಕಾದ ಮ್ಯಾಲಿಂದ ಈಗ ನಾವು ತಗೊಂಡು ನೀರು ಹಚ್ಚಿದ್ವಿ ಅದಕ್ಕೆ ಅದು ಉಳ್ದೈತೆ ಅಂತ ಹೇಳಿ ಕೆಳಗಿಟ್ಟೀವಿ ಅವು ಇವ್ನು ಮಾಡ್ಬೇಕು ಸಣ್ಣ ಸಣ್ಣ ಬಟ್ಲು ಮತ್ತು ಪ್ಲೇಟ್ ಒಲಿ ಅವ್ನು ಮಾಡ್ಬೇಕು ನಾವು ಹಂಗೆ ಮಾಡ್ಕೊಂಡು ಆಟ ಆಡ್ತಿದ್ವಿ ಸಾನಿಯಾ ಈಗ ನಿನಗೆ ನಿಮ್ಮ ಮಮ್ಮಿ ಪಪ್ಪ ಅಂತಿದ್ರಲ್ಲ ಮಕ್ಕ ಹೊಡ್ದಂಗೆ ಕೊಡ್ತೇನೆ ನೀನು ಬಾಲಿ ಕೆಲಸ ಮಾಡಕ್ಕಂತ ಹೇಳಿ ಇಲ್ವ ಆಡು ಹೋಗ್ರಂತ ಬಿಡ್ತಿದ್ರು ನನಗೆ ನಮ್ಮ ಮಮ್ಮಿ ಪಪ್ಪ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಈಗ ಬೆಳಿಗ್ಗೆ 10 ಗಂಟೆ ಆತ್ರ ಟೈಮ್ 10 ಗಂಟೆ ಆಯ್ತು ಇವತ್ತು ಸಂಡೇ ಐತ್ರಿ ಇವತ್ತು ನಾಷ್ಟ ಏನು ಮಾಡಂಗಿಲ್ಲ ರೀ ಯಾಕಂತ ಹೇಳಿದ್ರೆ ಅಮ್ಮ ಮೀನ ತೊಗೊಂಬಂದಾರಿ ಈಗ ಫಸ್ಟ್ ಬೆಳಗ್ಗೆನ ಮೀನು ಸಾರು ಮತ್ತು ಫ್ರೈ ಅದನ್ನೆಲ್ಲ ಮಾಡಿಬಿಡುವ ಊಟ ಮಾಡ್ಬಿಡನ್ರಿ ಇವತ್ತೊಂದು ದಿನ ಮತ್ತೀಗ ನಾಳೆಲ್ಲ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೀಗ ದೀಪಾವಳಿ ಬರ್ತೈತಲ್ರಿ ಹಾಗಾಗಿ ಇವತ್ತು ಲಾಸ್ಟ್ ಮೀನದ ಊಟ ಮಾಡೋದು ಈಗ ಬೆಳಗ್ಗೆನ ಮಾಡಿಬಿಡ ಅಂತ ಹೇಳಿದ್ರಿ ಅಮ್ಮ ಆಯ್ತು ತಗೋರಿ ಅಂತ ಹೇಳಿ ಈಗ ನಾನು ಬೆಳಗ್ಗೆನ ಮೀನು ಸಾರು ಮತ್ತು ಫ್ರೈ ಮಾಡೋದಾದ್ರೆ ಫ್ರೈನೂ ಮಾಡ್ತೀನಿ ರೀ ಮತ್ತು ರೊಟ್ಟಿ ಮಾಡಿ ಈಗ ಎಲ್ಲರೂ ಮಧ್ಯಾಹ್ನಕ್ಕೆ ಈಗ ನಾಷ್ಟ ಇಷ್ಟೇನಿಲ್ಲ ರೀ ಮಧ್ಯಾಹ್ನಕ್ಕೆ ಅಂದ್ರೆ ಈಗ 12 ಗಂಟೆ ಒಳಗೆ ಎಲ್ಲ ಅಡುಗೆ ಮಾಡಿಬಿಡ್ತೀನಿ ರೀ ಎಲ್ಲರೀಗ ಅದನ್ನ ಊಟ ಮಾಡಿಬಿಡ್ತೀವಿ ನಾವು ಇವಾಗ ಇಲ್ಲಿ ನಾನು ಸಾರಿಗೆ ರೆಡಿ ಮಾಡಾಕತ್ತೀನಿ ರೀ ಮೀನ ಅಲ್ಲಿ ಹೊರಗಡೆ ಅಮ್ಮ ಕ್ಲೀನ್ ಮಾಡಿ ಕೊಡ್ತೀನಿ ಅಂದರಿ ಅವರು ಕ್ಲೀನ್ ಮಾಡಾಕತ್ತಾರ ಇಲ್ಲ ನೋಡೋಂಬರಿ ಹೊರಗೆ ಹೇ ಸುಮ್ಮನೆ ಏನಿದೆ ಕೊಯ್ತಾ ಅಮ್ಮ ಬೇಕಂತ ಹೇಳ್ರಿ ಅಲ್ಲಿ ಮೀನ ಸ್ವಚ್ಛ ಮಾಡಾಕತ್ತಾರ ಅಮ್ಮಾಗೇನು ನಾ ಹೆದರಿಬಿಟ್ಟಿದ್ದೆ ನೋಡಿ ಸುಮ್ಮನೆ ನಾ ಹೆದರಿಬಿಟ್ಟಿದ್ದೆ ನಿನ್ನ ಕೈಯಾಗ ಕೊಯ್ತಾ ನೋಡಿದ್ರು ಬಿಡ್ಲಿಕ್ಕನೆ ಏನಿವತ್ತು ಸುಮ್ಮನೆ ಅಡುಗೆ ಒಳಗೆ ಏನಿವತ್ತೆ ಮೀನಾ ಏನೇ ಸೊ ನೀವು ನೋಡ್ಬೋದ್ರಿ ಇಲ್ಲಿ ನಮ್ಮವಾರ ಬಾಂಗಡ ಮೀನ ಎಲ್ಲ ಕ್ಲೀನ್ ಮಾಡಿಟ್ಟಾರೆ ಸುಮ್ಮನೆ ನೆಕ್ಸ್ಟ್ ಏನಿಗೆ ತೊಳಿಬೇಕನ ಅವನ್ನ ಮಾಡಲಿ ಕಾತಿ ತೆಗಿಬೇಕದಾನೆ ಅದ ನೀರು ಬಿತ್ತಪ್ಪ ಅಂತ ಹೇಳಿದ್ರೆ ಸುಮ್ಮನೆ ಜಂಗ್ ಹಿಡಿತೈತಿ ಅದಕ್ಕೆ ಕ್ಲೀನಾಗಿ ತಿಕ್ಕಿ ಬೆಳಿಗ್ಗೆ ಮೀನು ಸಾರು ಮೀನು ಫ್ರೈ ಅಮ್ಮ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ರಿ ನಾನೆಲ್ಲ ಕ್ಲೀನಾಗಿ ತೊಳ್ಕೊಂಬಂದು ಮತ್ತು ಇಲ್ಲೆಲ್ಲ ಫ್ರೈ ಮಾಡಕ್ಕೆ ಇಲ್ಲೆಲ್ಲ ಮಸಾಲೆ ಹಚ್ಚಿಟ್ಟೀನಿ ರೀ ಇವಾಗ ಸಾರು ರೆಡಿ ಆಗೈತಿ ಇಲ್ಲಿ ಅನ್ನಕ್ಕೆ ಇಟ್ಟೀನಿ ರೀ ಕುಕ್ಕರ್ ಒಳಗೆ ಈಗ ಅದು ಅನ್ನ ಹಾಕ್ಪ ಅಂತ ಹೇಳಿದ್ರೆ ಇವು ಫ್ರೈ ಮಾಡ್ಕೊಂಬಿಡ್ತೇನೆ ರೀ ಮೀನು ಫ್ರೈ ಈಗ ನೋಡ್ರಿ ನಮ್ಮದು ಬಿಸಿ ರೊಟ್ಟಿನೂ ರೆಡಿ ಆಯ್ತು ಮೀನು ಸಾರು ರೆಡಿ ಆಗೈತೆ ರೀ ಇಲ್ಲಿ ಮೀನು ಫ್ರೈನ ರೆಡಿ ಆದವು ಅಮ್ಮ ಬಂದಾರ್ರಿ ಈಗ ಅಮ್ಮಗೆ ಊಟ ಕೊಟ್ಬಿಡ್ತೇನೆ ರೀ
ಅಮ್ಮ ಹೆಂಗಾಗೈತ್ಮ ರೊಟ್ಟಿ ಮೀನು ಸಾರು ಮೀನು ಫ್ರೈ ರೀ ಮಸ್ತ್ ಆಗೈತಿ ಮಸ್ತ್ ಆಗೈತ್ರಿ ಮೆಣಸಿದ್ದನ್ ಹೋಗೋ ತನಕ ತಿಂದು ಹೊರಗಡೆ ಹಾಕತ್ ನೋಡು ಬಾಳ ಚಲೋ ಇವತ್ತು ಲಾಸ್ಟ್ ತಗೋರಿ ಮತ್ತಿನ್ನ ದೀಪಾವಳಿ ಆಗ ಮಟನ ಮತ್ ಮೀನು ಸನ್ಯಾಕ ಹೋಗಂಗಿಲ್ರಿ ನಾವು ಹಾ ಅದಕ್ಕ ಮಾಡ್ರಿ ಅಂದಿದ್ದು ಚಲೋ ಆತು ಚಲೋ ಆಗವಿಲ್ಮ ಚಲೋ ಆಗ್ಯಾವ ಮಸ್ತ್ ಆಗ್ಯಾವ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.